ಎವ್ರಿವಾನ್, ನಿಮ್ಮೆಲ್ಲರಿಗೂ ನನ್ನ ಚಾನಲ್ನಲ್ಲಿ ವೆಲ್ಕಮ್. ಇವತ್ತಿನ ರೀಡಿಂಗ್ ಟ್ಯಾರೋ ರೀಡಿಂಗ್ ಆಗಿರುತ್ತೆ. ಟಾಪಿಕ್ ಬಂದುಬಿಟ್ಟು ನೀವು ದಿನ ಇಡೀ ನೆನಪಿಸ್ಕೊಳ್ತಿರೋಂಥ ವ್ಯಕ್ತಿ ಅವರು ನಿಮ್ಮನ್ನು ನೆನಪಿಸ್ಕೊಳ್ತಾ ಇದ್ದಾರಾ, ನೆನಪು ಮಾಡ್ಕೊಳ್ತಿದ್ದಾರಾ, ನಿಮ್ಮನ್ನು ಅವರು ನೆನಪಿಸ್ಕೊಳ್ತಿದ್ದಾರಾ ಅನ್ನೋದ್ರ ಬಗ್ಗೆ ಈ ಒಂದು ರೀಡಿಂಗ್ ಆಗಿರುತ್ತೆ. ಇದೊಂದು ಜಸ್ಟ್ ಜನರಲ್ ರೀಡಿಂಗ್. ನಿಮಗೆ ರೆಸೊನೇಟ್ ಆದರೆ ಮಾತ್ರ ಈ ಒಂದು ರೀಡಿಂಗ್ನ ವಾಚ್ ಮಾಡಲಿಕ್ಕೆ ಕಂಟಿನ್ಯೂ ಮಾಡ್ಬೋದು. ಹಾಗೆ ಇದೊಂದು ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ. ಫಸ್ಟ್ ಟೈಮ್ ಯಾವಾಗ ಈ ಒಂದು ರೀಡಿಂಗ್ನ ನಿಮ್ಮ ಮೊಬೈಲಲ್ಲಿ ನೋಡ್ತೀರಾ ಆವಾಗ ನಿಮಗೆ ರೆಸೊನೇಟ್ ಆಗುವಂಥದ್ದು. ಓಕೆ, ಹಾಗೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ನಾನು ಅಪ್ಲೋಡ್ ಮಾಡುವಂಥ ವೀಡಿಯೋಗಳಿಗೆ ಯಾರೆಲ್ಲ ವ್ಯೂ ಮಾಡ್ತೀರಾ ಅವರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಪರ್ಸ್ನಲಾಗಿ ಯಾರಿಗೆಲ್ಲ ಕನ್ಸಲ್ಟೇಷನ್ಸ್ ತೊಗೊಳ್ಬೇಕಂತ ಇಂಟ್ರೆಸ್ಟೆಡ್ ಇದ್ದೀರಾ ಅವ್ರನ್ನ ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ನನ್ನ ಕಾಂಟ್ಯಾಕ್ಟ್ ಡೀಟೇಲ್ಸ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಅಲ್ಲಿ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡೋ ಮೂಲಕ ನೀವು ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ತೀರಾ. ಓಕೆ, ಈ ಒಂದು ವಿಡಿಯೋ ಮುಖಾಂತರ ಫಸ್ಟ್ ಟೈಮ್ ನೀವು ನನ್ನ ಚಾನಲ್ನ ವಿಸಿಟ್ ಮಾಡ್ತಾ ಇದ್ದರೆ ನಿಮ್ಮೆಲ್ಲರಿಗೂ ಬಿಲೀವರ್ ಫ್ರಮ್ ಟ್ಯಾರೋಟ್ ವರ್ಡ್ಗೆ ವೆಲ್ಕಮ್ ಅಂತ ಹೇಳ್ತೀನಿ. ಈಗ ನಿಮ್ಮ ಪರ್ಸನ್, ನೀವು ಯಾರ ಬಗ್ಗೆ ಈ ಒಂದು ರೀಡಿಂಗ್ನ ನೋಡ್ತೀರಾ ಆ ಒಂದು ವ್ಯಕ್ತಿಯ ಫೇಸ್ನ ನೆನಪು ಮಾಡ್ಕೊಳ್ಳಿ. ಅವ್ರ ಫೋಟೋನ ನೋಡಿ, ಅವ್ರ ಹೆಸರನ್ನು 3 ಬಾರಿ ಹೇಳಿ. 4 ಆಫ್ ವ್ಯಾಂಡ್ಸ್. ಓಕೆ, ಓಕೆ, ನೈಸ್. ವೀಲ್ ಆಫ್ ಫಾರ್ಚೂನ್, 10 ಆಫ್ ಕಪ್ಸ್. ನೀವು ನೆನಪು ಮಾಡ್ಕೊಳ್ತಿರೋಂಥ ವ್ಯಕ್ತಿ ಅವರು ನಿಮ್ಮನ್ನು ನೆನಪಿಸ್ಕೊಳ್ತಾ ಇದ್ದಾರಾ? ಓಕೆ, ಬಾಟಮ್ ಆಫ್ ದ ಕಾರ್ಡ್, ಏಸ್ ಆಫ್ ವ್ಯಾಂಡ್ಸ್, ದ ಎಂಪರರ್. ಓಕೆ, ಇಲ್ಲಿ ನಿಮ್ಮಿಬ್ಬರ ಬಗ್ಗೆ ತುಂಬ ನೀವು ಯೋಚನೆ ಮಾಡೋದೇನೆಂದರೆ ನಿಮ್ಮ ಮ್ಯಾರಿಡ್ ಲೈಫ್ ಬಗ್ಗೆ. ಇಲ್ಲಿ ಆಲ್ರೆಡಿ ಮ್ಯಾರಿಡ್ ಆಗಿರೋರು ಇಲ್ಲಿ ನಿಮ್ಮ ಮ್ಯಾರಿಡ್ ಲೈಫ್ ಬಗ್ಗೆ ತುಂಬ ಯೋಚನೆ ಮಾಡ್ಕೊಳ್ತಿದ್ದೀರಾ. ಅದ್ರ ಬಗ್ಗೆ ಚಿಂತೆ ಆಗ್ತಿದೆ ನಿಮಗೆ. ಮುಂದೆ ಹೇಗೆ ನನ್ನ ಫ್ಯೂಚರ್, ಈ ಒಂದು ವೈಫ್ ಅಥವಾ ಈ ಒಂದು ಹಸ್ಬೆಂಡ್ ಜೊತೆಗೆ ನನ್ನ ಮುಂದಿನ ಲೈಫ್ ಹೇಗಿರುತ್ತೆ, ಇವಾಗಲೇ ಎಷ್ಟು ಪ್ರಾಬ್ಲಮ್ ಆಗ್ತಾ ಇದೆ, ಮುಂದೆ ಹೇಗೆ ಇದನ್ನು ನಿಭಾಯಿಸ್ಕೊಂಡು ಹೋಗಬೇಕು, ಇದ್ರ ಬಗ್ಗೆ ನೀವು ತುಂಬ ಯೋಚನೆ ಮಾಡ್ತಿದ್ದೀರಾ ಅಂತೇಳಿ ಕಾಣಿಸ್ತಾ ಇದೆ. ಅಥವಾ ಇಲ್ಲಿ ಇನ್ನೂ ನೀವು ಮ್ಯಾರಿಡ್ ಆಗಲಿಲ್ಲ, ರಿಲೇಷನ್ಶಿಪ್ಪಲ್ಲಿ ಇದ್ದೀರಾ. ಇಲ್ಲಿ ನಿಮ್ಮ ಪರ್ಸನ್ ಮ್ಯಾರೇಜಿಗೆ ಯಾವಾಗ ಕಮಿಟ್ಮೆಂಟ್ ಕೊಡ್ತಾರೆ, ನಮ್ಮ ಒಂದು ಫ್ಯೂಚರ್. ಇಲ್ಲಿ ತುಂಬ ಜನ ಏನಂತ ಹೇಳಿದ್ರೆ, ಈ ಒಂದು ರೀಡಿಂಗ್ನ ಯಾರು ನೋಡ್ತಾ ಇದ್ದೀರಾ ನೀವು ಫ್ಯೂಚರ್ ಬಗ್ಗೆ ತುಂಬಾ ಕನ್ಸ್ಕೊಂಡಿದ್ದೀರಾ. ನೀವು ಮತ್ತು ನಿಮ್ಮ ಪಾರ್ಟ್ನರ್ ಇಬ್ಬರೂ ಅಷ್ಟೇ. ಈ ಥರ ಇರಬೇಕು, ಈ ಥರ ಮನೆ ಮಾಡ್ಕೊಂಡಿರಬೇಕು, ಅಥವಾ ಫ್ಯಾಮಿಲಿ ಇರ್ಬೋದು, ಸಮಥಿಂಗ್ ಎಲ್ಲ ನೀವು ಇನ್ ಫ್ಯೂಚರ್ ಬಗ್ಗೆ ಎಲ್ಲ ಮಾತಾಡಿದ್ದೀರಾ ಅಂತ ಹೇಳಿ ಕಾಣಿಸ್ತಾ ಇದೆ. ಇಲ್ಲಿ ಪ್ಲ್ಯಾನಿಂಗ್ ಮಾಡಿದ್ದೀರಾ, ಫ್ಯೂಚರ್ ಪ್ಲ್ಯಾನಿಂಗ್ ಎಲ್ಲದೂ ಇಲ್ಲಿ. ಮುಂದೆ ಈ ಥರ ಇರಬೇಕು, ಈ ಥರ ಇರಬೇಕು, ಈ ಥರ ಎಲ್ಲ ಆಗಬೇಕು, ನಮ್ಮ ಲೈಫಲ್ಲಿ ಈ ಥರ ಎಲ್ಲ ಇರಬೇಕು ಅನ್ನೋದ್ರ ಬಗ್ಗೆ ತುಂಬ ಯೋಚನೆ ಮಾಡಿದ್ದೀರಾ, ತುಂಬ ಕಲ್ಪನೆಗಳನ್ನು ಮಾಡ್ಕೊಂಡಿದ್ದೀರಾ. ಓಕೆ, ಸೊ ಇಲ್ಲಿ ಏನಂತ ಹೇಳಿದ್ರೆ, ಆಲ್ರೆಡಿ ಇಲ್ಲಿ ಕಮಿಟ್ಮೆಂಟಿಗೋಸ್ಕರ ವೆಯ್ಟ್ ಮಾಡ್ತಾ ಇರೋರು, ನಿಮ್ಮ ಪರ್ಸನಿಂದ ಕಮಿಟ್ಮೆಂಟ್ ಸಿಗತ್ತಾ ಅಂತ ಹೇಳಿ ನೀವು ಇಲ್ಲಿ ವೆಯ್ಟ್ ಮಾಡ್ತಾ ಇದ್ರೆ, ಎಸ್, ಅವರು ಇದ್ರ ಬಗ್ಗೆನೇ ನೆನಪು ಮಾಡ್ಕೊಳ್ತಿದ್ದಾರೆ. ನಿಮಗೆ ಆದಷ್ಟು ಬೇಗ ಈ ಒಂದು ಮ್ಯಾರಿಡ್ ಕಮಿಟ್ಮೆಂಟ್ ಕೊಡಬೇಕು. ಏನು ನೀವಿಬ್ಬರು ಪ್ಲ್ಯಾನ್ ಮಾಡಿದ್ರಿ, ಫ್ಯೂಚರ್ ಪ್ಲ್ಯಾನಿಂಗ್ ಮಾಡಿದ್ರಿ, ಅದು ಇಲ್ಲಿ ಆದಷ್ಟು ಬೇಗ ನೆರವೇರಬೇಕು ಅನ್ನೋದು ಅವರ ಆಸೆ ಕೂಡ ಇಲ್ಲಿ ಇದೆ. ಅವ್ರು ಅದ್ರ ಬಗ್ಗೆನೇ ವರ್ಕ್ ಮಾಡ್ತಿದ್ದಾರೆ, ಅದ್ರ ರಿಲೇಟೆಡಲ್ಲೇ ವರ್ಕ್ ಮಾಡ್ತಾ ಇದ್ದಾರೆ ಅಂತಲೂ ಕಾಣಿಸ್ತಾ ಇದೆ ಇಲ್ಲಿ. ಅಂದರೆ ಇಲ್ಲಿ ಫ್ಯಾಮಿಲಿ ಮೆಂಬರ್ಸ್ನ ಒಪ್ಸೋವಂಥದ್ದಾಗಿರ್ಬೋದು, ಅಥವಾ ಮದುವೆ ವಿಷಯದಲ್ಲಿ ಫೈನಾನ್ಷಿಯಲ್ ಗ್ರೋತ್ ಮಾಡ್ಕೊಳ್ಳೋವಂಥದ್ದಾಗಿರ್ಬೋದು, ಫೈನಾನ್ಷಿಯಲಿ ಫಿಟ್ ಆಗಲಿಕ್ಕಾಗಿರ್ಬೋದು, ಅಥವಾ ಇಲ್ಲಿ ಮದುವೆಗೆ ಏನೆಲ್ಲ ಆಗಬೇಕು ತಯಾರಿ, ಅದ್ರ ರಿಲೇಟೆಡಲ್ಲಿ ಅವರು ತುಂಬಾ ಯೋಚನೆ ಮಾಡ್ತಿದ್ದಾರೆ. ಅದ್ರ ಬಗ್ಗೆ ಇಲ್ಲಿ ತುಂಬ ನೆನಪು ಮಾಡ್ಕೊಳ್ತಿದ್ದಾರೆ. ಇಲ್ಲಿ ನೀವಿಬ್ಬರು ಸಪ್ರೇಷನಲ್ಲಿ ಇದ್ದರೆ, ಈಗ ನೀವೇನದು ಕರೆಂಟ್ ಸಿಚುವೇಶನ್ ನೀವಿಬ್ಬರು ಸಪ್ರೇಷನಲ್ಲಿ ಇದ್ದರೆ, ಇಲ್ಲಿ ಅವರು ಯೋಚನೆ ಮಾಡ್ತಿರೋದು ಏನಂತ ಹೇಳಿದ್ರೆ, ಮದುವೆ ಮಾತುಕತೆ ಎಲ್ಲ ಮಾಡಿ, ಮದುವೆ ಮಾತುಕತೆವರೆಗೆ ನಮ್ಮಿಬ್ಬರು ರಿಲೇಷನ್ಶಿಪ್ ಹೋಗಿ, ಇವಾಗ ನೀನು ನನ್ನನ್ನು ಬಿಟ್ಟೋಗ್ತೀನಿ ಅಂತ ಹೇಳ್ತಾ ಇದೆಯಲ್ಲ, ಹೇಗೆ ಸಾಧ್ಯ ಅಂತ ಹೇಳಿ ಇಲ್ಲಿ ಅವರು ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಇಲ್ಲಿ ಸಮಥಿಂಗ್ ಮ್ಯಾರೇಜ್ ಎನರ್ಜಿ ಅಂತೂ ತುಂಬ ಕಾಣಿಸ್ತಾ ಇದೆ ನನಗೆ. ಹಾಗೆ ನಿಮ್ಮ ಬರ್ತ್ಡೇ ನಿಯರ್ ಇರ್ಬೋದು, ಅಥವಾ ನಿಮ್ಮ ಪಾರ್ಟ್ನರ್ ಬರ್ತ್ಡೇ ನಿಯರ್ ಇರ್ಬೋದು, ಈ ಮಂತ್ ಇರ್ಬೋದು, ಅಥವಾ ನೆಕ್ಸ್ಟ್ ಮಂತಲ್ಲಿ ಇರ್ಬೋದು. ನಿಯರ್ ಒಂದು ಏನೋ ಸೆಲೆಬ್ರೇಷನ್ ಮಾಡಬೇಕು, ಅಥವಾ ನೀವು ಇಲ್ಲಿ ಏನೋ ಗಿಫ್ಟ್ ಪ್ರಿಪೇರ್ ಮಾಡ್ತಿದ್ದೀರಾ, ಅಥವಾ ನಿಮ್ಮ ಪರ್ಸನ್ ನಿಮಗೇನೋ ಗಿಫ್ಟ್ ಪ್ರಿಪೇರ್ ಮಾಡ್ತಿದ್ದಾರೆ, ಅಥವಾ ಈ ಒಂದು ಮಂತ್ ನಿಮಗೆ ತುಂಬಾ ಇಂಪಾರ್ಟೆಂಟ್ ಮಂತ್ ಆಗಿದೆ, ಡಿಸೆಂಬರ್ ಮಂತ್. ಓಕೆನಾ? ಸೊ ಇಲ್ಲಿ ಏನಂತ ಹೇಳಿದ್ರೆ, ಇಬ್ರಿಗೂ ಒಂದು ನೆನಪು ಅಂತ ಹೇಳಿದ್ರೆ, ಈ ಡಿಸೆಂಬರ್ ಮಂತ್ ಏನೋ ಒಂದು ಪ್ರೀಷಿಯಸ್ ಆಗಿರೋಂಥ ನೆನಪು, ಅಥವಾ ಒಂದು ಬ್ಯೂಟಿಫುಲ್ ಆಗಿರೋಂಥ ಮೆಮೊರಿ ಇದೆ ಅಂತೇಳಿ ಇಲ್ಲಿ ಕಾಣಿಸ್ತಾ ಇದೆ. ಸೊ ಈ ಡಿಸೆಂಬರ್ ಮಂತ್ ಅನ್ನೋದು ನಿಮಗೆ ಏನು ಹೇಳ್ಬೋದು, ತುಂಬಾ ನಿಮಗೆ ಲಕ್ಕಿ ತಂದಿರೋ ಅಂಥ ಡಿಸೆಂಬರ್ ಮಂತ್, ಅಥವಾ ಲಕ್ಕಿ ಮಂತ್ ಅಂತಲೇ ಕಾಣಿಸ್ತಿದೆ ಇಲ್ಲಿ.
ಓಕೆ. ಸೊ ಎಲ್ಲೋ ಒಂದು ಕಡೆ ನಿಮ್ಮ ಪರ್ಸನ್ ನಿಮಗೆ ಕಮಿಟ್ಮೆಂಟ್ ಕೊಡಬೇಕು, ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ, ಅದ್ರ ಬಗ್ಗೆ ನೆನ್ಪು ಮಾಡ್ಕೊಳ್ತಾ ಇದ್ದಾರೆ. ನಿಮ್ಮ ಬಗ್ಗೆ ನೆನ್ಪು ಮಾಡ್ಕೊಳ್ತಿದ್ದಾರಾ? ಎಸ್, ಇಲ್ಲಿ ನಿಮ್ಮ ಬಗ್ಗೆ ನೆನ್ಪು ಮಾಡ್ಕೊಳ್ತಿದ್ದಾರೆ. ಬಟ್ ಇಲ್ಲಿ ಎಲ್ಲೋ ಒಂದು ಕಡೆ ಅವರು ನಿಮ್ಮನ್ನು ಕಂಟ್ರೋಲ್ ಮಾಡೋದಾಗಿರ್ಬೋದು, ಅಥವಾ ನಿಮ್ಮ ಮೇಲೆ ಅಧಿಕಾರ ಚಲಾಯಿಸೋದಂಥದ್ದಾಗಿರ್ಬೋದು, ನಾನು ಹೇಳ್ದಂಗೆ ಕೇಳಬೇಕು ಅನ್ನೋವಂಥದ್ದು. ಸ್ವಲ್ಪ ಇಲ್ಲಿ ನಿಮ್ಮಿಬ್ಬರ ಮಧ್ಯ ಈಗೋ ಜಾಸ್ತಿ ಇದೆ, ನಿಮಗಿರ್ಬೋದು ನಿಮ್ಮ ಪರ್ಸನ್ಗಿರ್ಬೋದು ಈಗೋ ಜಾಸ್ತಿ ಇದೆ. ಆ ಈಗೋ ಕಂಟ್ರೋಲಿಂದ ಇಲ್ಲಿ ಆ ಈಗೋ ಸ್ಟೇಜ್ ಏನಿದೆ ಅಲ್ವಾ, ಅದು ತುಂಬಾ ಹೈ ಇದೆ. ಓಕೆನಾ? ಈ ಒಂದು ಕರೆಂಟ್ ಸಿಚುವೇಶನಲ್ಲಿ ಅವರು ತುಂಬಾ ಈಗೋ ಪರ್ಸ್ನಾಲಿಟಿ ಜಾಸ್ತಿ ಇದೆ ಅವರಲ್ಲಿ. ಹಾಗಾಗಿ ಅವರಾಗಿ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಲಿಕ್ಕೆ ಸ್ವಲ್ಪ ಹಿಂಜರಿತಾ ಇದ್ದಾರೆ. ಇಲ್ಲಿ ನಿಮಗೂ ಈಗೋ ಇರ್ಬೋದು, ನಾನು ಯಾಕೆ ಅವ್ರ ಹತ್ರ ಹೋಗಿ ಮಾತಾಡಬೇಕು, ಅವರೇ ಬರಲಿ ಅನ್ನೋಂಥದ್ರ ಬಗ್ಗೆನೂ ಇಲ್ಲಿ ಇರ್ಬೋದು. ಇಲ್ಲಿ ಮ್ಯಾರಿಡ್ ಕಪಲ್ ಈ ಒಂದು ರೀಡಿಂಗ್ನ ನೋಡ್ತಾ ಇದೆ. ನಿಮ್ಮ ಫ್ಯಾಮಿಲಿ ಯಾವಾಗ ಸರಿ ಆಗತ್ತೆ, ಫ್ಯಾಮಿಲಿ ಮೆಂಬರ್ಸ್ ಫ್ಯಾಮಿಲಿ ವಿಷಯದಲ್ಲಿ ತುಂಬಾ ನೋವು ತಿಂತಾ ಇದ್ದೀರಾ. ಹಸ್ಬೆಂಡ್ ಇರ್ಬೋದು, ಹಸ್ಬೆಂಡ್ ಫ್ಯಾಮಿಲಿ ಮೆಂಬರ್ಸ್ ಇರ್ಬೋದು, ಅಥವಾ ವೈಫ್ ಫ್ಯಾಮಿಲಿ. ಇಲ್ಲಿ ಫ್ಯಾಮಿಲಿ ಮಧ್ಯೆ ತುಂಬಾ ಪ್ರಾಬ್ಲಮ್ಸ್ನ ನಡೀತಾ ಇದೆ. ಇಲ್ಲಿ ಆ ಪ್ರಾಬ್ಲಮ್ಸ್ನ ಫೇಸ್ ಮಾಡ್ತಾ ಇದ್ದೀರಾ. ಆ ಪ್ರಾಬ್ಲಮ್ಸ್ ಎಲ್ಲ ಯಾವಾಗ ಸಾಲ್ವ್ ಆಗುತ್ತಪ್ಪ ಅನ್ನೋದ್ರ ಬಗ್ಗೆ ನೀವು ಇಲ್ಲಿ ಚಿಂತೆ ಮಾಡ್ತಿದ್ದೀರಾ. ಇಲ್ಲಿ ಆಲ್ರೆಡಿ ಮ್ಯಾರಿಡ್ ಆಗಿರೋರು ಸಪ್ರೇಷನಲ್ಲಿ ಇರ್ಬೋದು, ನನ್ನ ಪರ್ಸನ್ ಬರ್ತಾರಾ ನನ್ನ ಲೈಫಿಗೆ, ಮತ್ತೆ ನಮ್ಮ ರಿಲೇಶನ್ಶಿಪ್ ಸರಿ ಆಗುತ್ತಾ, ಹಸ್ಬೆಂಡ್ ಆ್ಯಂಡ್ ವೈಫ್ ಮಧ್ಯೆ ಮತ್ತೆ ಒಂದು ಬಾಂಧವ್ಯ ಬೆಳೆಯುತ್ತಾ, ಈ ಥರ ನೀವು ನೆನ್ಪು ಮಾಡ್ಕೊಳ್ತಿದ್ದೀರಾ ಅವ್ರ ಬಗ್ಗೆ. ಇಲ್ಲಿ ಅವರಿಗೂ ಕೂಡ ನಿಮ್ಮ ಜೊತೆಗೆ ಒಂದು ಹ್ಯಾಪಿ ಫ್ಯಾಮಿಲಿನ ಲೀಡ್ ಮಾಡಬೇಕು ಅನ್ನೋದು ಅವರಿಗೂ ಕೂಡ ಆಸೆ ಇದೆ. ಬಟ್ ಇಲ್ಲಿ ಏನಂತ ಹೇಳಿದರೆ, ಇಲ್ಲಿ ಅವರ ತಂದೆ ಅಥವಾ ಅವರ ತಾಯಿ ತುಂಬಾ ಇಲ್ಲಿ ಕಂಟ್ರೋಲಿಂಗ್ ಅಲ್ಲಿ, ಅಂದರೆ ನಾನು ಹೇಳ್ದಂಗೆ ಕೇಳ್ಕೊಂಡಿರಬೇಕು. ಮಗ ಇರ್ಬೋದು, ಸೊಸೆ ಇರ್ಬೋದು, ಅಥವಾ ಮಗಳಿರ್ಬೋದು, ನಾನು ಹೇಳಿದಾಗೆ ಇರಬೇಕು ಅನ್ನೋದು ಇಲ್ಲಿ ಮನೆಯವರ ಹಿರಿಯರ ಒಂದು ಏನು ಹೇಳ್ಬೋದು ಕಂಟ್ರೋಲ್ ಇಲ್ಲಿ ಕಾಣಿಸ್ತಾ ಇದೆ. ಅದರಿಂದಾಗಿ ಮನೆಯಲ್ಲಿರುವಂಥ ಹಿರಿಯವರಿಂದ ನಿಮ್ಮಿಬ್ಬರ ಮಧ್ಯೆ ಇಲ್ಲಿ ಏನು ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗ್ತಿದೆ ಅಂತೇಳಿ ಕಾಣಿಸ್ತಾ ಇದೆ. ಅವ್ರು ನಿಮ್ಮನ್ನು ತುಂಬಾ ನೆನ್ಪು ಮಾಡ್ಕೊಳ್ತಿದ್ದಾರೆ, ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ಒಂದು ಹ್ಯಾಪಿ ಫ್ಯಾಮಿಲಿನ ಲೀಡ್ ಮಾಡಬೇಕಂತ ನೆನಪಿಸ್ಕೊಳ್ತಾ ಇದ್ದಾರೆ. ಇದಕ್ಕೆ ಏಂಜಲ್ ಏನು ಹೇಳ್ತಿದ್ದಾರೆ? ಬಿಗ್ ಹ್ಯಾಪಿ ಚೇಂಜಸ್, ಡೋಂಟ್ ವರಿ. ಇಲ್ಲಿ ನಿಮ್ಮ ರಿಲೇಶನ್ಶಿಪ್ಪಲ್ಲಿ ಅಥವಾ ನಿಮ್ಮ ಮ್ಯಾರಿಡ್ ಲೈಫಲ್ಲಿ ಏನೇ ಪ್ರಾಬ್ಲಮ್ ಇರ್ಬೋದು, ಹ್ಯಾಪಿ ಬಿಗ್ ಚೇಂಜಸ್ ಅಂತ ಹೇಳಿ ಬರ್ತಿದೆ. ಆಸ್ಕ್ ಯುವರ್ ಏಂಜಲ್ ಅಂತ ಹೇಳಿ ಬರ್ತಾ ಇದೆ. ಬಾಟಮ್ ಆಫ್ ದ ಕಾರ್ಡ್, ಇಂಪ್ರೂವ್ ಹೆಲ್ತ್. ಇಲ್ಲಿ ಇದ್ರ ಬಗ್ಗೆನೇ ಚಿಂತೆ ಮಾಡ್ಕೊಂಡು ನೀವು ಹೆಲ್ತ್ ಬಗ್ಗೆ ಗಮನ ಕೊಡ್ತಾ ಇಲ್ಲ. ಓಕೆ, ಹೆಲ್ತು ಸರಿಯಾದ ಟೈಮಿಗೆ ಊಟ ಮಾಡದೇ ಇರೋವಂಥದ್ದು, ಸರಿಯಾದ ಟೈಮಿಗೆ ನಿದ್ದೆ ಮಾಡದೇ ಇರೋವಂಥದ್ದು. ನಿದ್ದೆ ಅಂತೂ ನೀವು ಇಲ್ಲಿ ಕರೆಕ್ಟಾಗಿ ನಿದ್ದೆನೇ ಮಾಡ್ತಾ ಇಲ್ಲ ಹೇಳಬೇಕಂದ್ರೆ. ತುಂಬ ಚಿಂತೆ ಮಾಡ್ತಿದ್ದೀರಾ, ಇದೇನಾಗ್ಬಿಡುತ್ತೋ, ಇನ್ನು ಮುಂದೆ ಏನಾಗ್ಬಿಡುತ್ತೋ, ಹಸ್ಬೆಂಡ್ ಏನು ಮಾಡಿಬಿಡ್ತಾರೋ, ಅಥವಾ ವೈಫ್ ಹೇಗೆ ನಿರ್ಧಾರ ತೊಗೊಳ್ತಾರೋ, ಅವ್ರಿಗೆ ಮುಂದಿನ ನಿರ್ಧಾರ ಏನಿರ್ಬೋದು, ಅವ್ರು ನನ್ನನ್ನು ನೆನ್ಪು ಮಾಡ್ಕೊಳ್ತಿದ್ದಾರೋ ಇಲ್ವೋ, ಅವ್ರು ನನ್ನನ್ನು ಮರ್ತು ಬಿಟ್ರೇನೋ, ಈ ಥರದೆಲ್ಲ ನೀವು ಥಿಂಕ್ ಮಾಡ್ತೀರಾ ರಾತ್ರಿ ಮಲ್ಕೊಂಡಾಗ. ಇಲ್ಲಿ ಆ ಥರದ್ದು ಏನೂ ಇಲ್ಲ. ನೀವಿಲ್ಲಿ ಎಷ್ಟೋರನ್ನ ನೆನಪಿಸ್ಕೊಳ್ತಿದ್ದೀರಾ, ಅವರು ಅಷ್ಟೇ ನೆನಪಿಸ್ಕೊಳ್ತಿದ್ದಾರೆ. ನಿಮಗೆಷ್ಟು ರಿಲೇಶನ್ಶಿಪ್ ಬೇಕು ಅಂತ ಹಂಬಲಿಸ್ತಾ ಇದ್ದೀರಾ, ಅವರು ಕೂಡ ಅಷ್ಟೇ ರಿಲೇಶನ್ಶಿಪ್ ಬೇಕು ಅಂತ ಹಂಬಲಿಸ್ತಾ ಇದ್ದಾರೆ. ಓಕೆ, ಅವರು ಪ್ರತಿಯೊಂದು ಕ್ಷಣವನ್ನು ನಿಮ್ಮ ಜೊತೆ ಕಳೆದಂಥ ಪ್ರತಿಯೊಂದು ಕ್ಷಣವನ್ನು ಅವರು ನೆನಪಿಸ್ಕೊಳ್ತಾ ಇದ್ದಾರೆ. ಸೊ ಆಸ್ಕ್ ಯುವರ್ ಏಂಜಲ್, ನಿಮ್ಮ ಪ್ರಾಬ್ಲಮ್ಸ್ ಏನೇ ಇದ್ದರೂ ನಿಮ್ಮ ಏಂಜಲ್ ಏನಿದ್ದಾರೆ ನಿಮ್ಮ ಹೆಲ್ಪಿಗೆ, ಆಸ್ಕ್ ಫಾರ್ ಯುವರ್ ಏಂಜಲ್ ಅಂತ ಹೇಳಿದ್ರೆ, ನಿಮಗೆ ಇಲ್ಲಿ ಏಂಜಲ್ ಗೈಡೆನ್ಸ್ ಅಥವಾ ಏಂಜಲ್ ನಂಬರ್ನ ನೋಡ್ತಾ ಇದ್ದೀರಾ, 333 ನಂಬರ್ನ ನೋಡ್ತಾ ಇದ್ದೀರಾ. 33 ನಂಬರ್ ಯಾವಾಗಲೂ ನಿಮಗೆ ಒಂದು ರಿಲೇಶನ್ಶಿಪ್ ಬಾಂಡಿಂಗ್ ಇರ್ಬೋದು, ಅಥವಾ ರಿಲೇಶನ್ಶಿಪ್ಪಲ್ಲಿ ನೀವು ಇಷ್ಟಪಟ್ಟಂಥ ವ್ಯಕ್ತಿ ನಿಮ್ಮ ಜೊತೆಗೆ ಇರ್ತಾರೆ ಅನ್ನೋದನ್ನು ನಿಮಗೆ ಏಂಜಲ್ ಯಾವಾಗಲೂ ಪ್ರತಿಕ್ಷಣ ಹೇಳ್ತಾ ಇರ್ತಾರೆ. ಓಕೆ, ಇದಕ್ಕೆ ರೊಮ್ಯಾಂಟಿಕ್ ಏಂಜಲಿಂದ ಏನು ಬರ್ತಿದೆ ಚೆಕ್ ಮಾಡೋಣ. ಹಾರ್ಟ್ ಟು ಹಾರ್ಟ್ ಕನ್ವರ್ಜೇಷನ್. ಓಕೆ, ಎಸ್, ಇಲ್ಲಿ ನಿಮ್ಮಿಬ್ಬರ ಮಧ್ಯ ಒಂದು ಬ್ಯೂಟಿಫುಲ್ ಆಗಿರೋಂಥ ಒಂದು ಅಟ್ರ್ಯಾಕ್ಷನ್ ಇದೆ. ಎಸ್, ಅಟ್ರ್ಯಾಕ್ಷನ್, ಹಾರ್ಟ್ ಟು ಹಾರ್ಟ್ ಕನ್ವರ್ಜೇಷನ್ ಅಂತ ಹೇಳಿ ಬರ್ತಿದೆ. ಇಲ್ಲಿ ತುಂಬ ಜನ ಒಂದು ರಿಲೇಶನ್ಶಿಪ್ ಅಂತ ಹೇಳಿದ್ರೆ ಸೋಲ್ಮೇಟ್ ರಿಲೇಶನ್ಶಿಪ್ನ, ಟ್ವಿನ್ ಫ್ಲೇಮ್ ರಿಲೇಶನ್ಶಿಪ್ನ ಲೀಡ್ ಮಾಡ್ತಾ ಇದ್ದೀರಾ. ಇಲ್ಲಿ ನಿಮಗೆ ಸೆನ್ಸ್ ಆಗಿದೆ ಕೂಡ, ಇವರೇ ನನ್ನ ಸೋಲ್ಮೇಟ್, ಇವರೇ ನನ್ನ ಟ್ವಿನ್ ಫ್ಲೇಮ್ ಅಂತ ಹೇಳಿಬಿಟ್ಟು. ಇಲ್ಲಿ ತುಂಬ ಜನ ಕೇಳ್ತೀರಾ ಕೂಡ ಟ್ವಿನ್ ಫ್ಲೇಮ್ ರಿಲೇಶನ್ಶಿಪ್ ಬಗ್ಗೆ ಒಂದು ರೀಡಿಂಗ್ ಮಾಡಿ ಅಂತ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಮಾಡ್ತೀನಿ. ಎಸ್, ಡಿಸೆಪ್ಷನ್ ಬರ್ತಾ ಇದೆ. ಓಕೆ, ಎಸ್, ಇಲ್ಲಿ ಹಾರ್ಟ್ ಟು ಹಾರ್ಟ್ ಕನ್ವರ್ಜೇಷನ್ ಬರ್ತಾ ಇದೆ ಅಂತ ಹೇಳಿದ್ರೆ, ಇಲ್ಲಿ ಎಲ್ಲೋ ಒಂದು ಕಡೆ ನೀವು ಹಾನೆಸ್ಟ್ಲಿ ಇದ್ದೀರಾ. ಈ ಒಂದು ರಿಲೇಶನ್ಶಿಪ್ಪಲ್ಲಿ ನಿಮ್ಮ ಪರ್ಸನ್ ತುಂಬಾ ಹಾನೆಸ್ಟ್ ಇದ್ದಾರೆ. ಇಲ್ಲಿ ಯಾಕೆ ನಿಮ್ಮಿಂದ ಸಪ್ರೇಷನಲ್ಲಿ ಇದ್ದಾರೆ ಅಂತ ಹೇಳಿದ್ರೆ, ಆ ಈಗೋ, ಹಠ, ಕೋಪ, ಸಿಟ್ಟು, ಇದರಿಂದ ನಿಮ್ಮಿಂದ ಅವರು ದೂರ ಆಗಿದ್ದಾರೆ, ನೀವು ಅವರಿಂದ ದೂರ ಆಗಿದ್ದೀರಾ. ಇಲ್ಲಿ ಇಬ್ಬರಿಗೂ ಈಗೋ ಇರೋದು ಕಾರಣದಿಂದ ನೀವಿಬ್ಬರು ಇಲ್ಲಿ ಸಪ್ರೇಷನಲ್ಲಿ ಇದ್ದೀರಾ. ಬಟ್ ಸಪ್ರೇಷನಲ್ಲಿ ಇದ್ದರೂ ನಿಮ್ಮಿಬ್ಬರ ಮಧ್ಯೆ ಒಂದು ಅಟ್ರಾಕ್ಷನ್ ಇದೆ. ಅಷ್ಟು ಈಸಿಯಾಗಿ ಬಿಟ್ಟು ಹೋಗುವಂಥ ಸಂಬಂಧ ಅಲ್ಲ ಇದು. ಅಷ್ಟು ಈಸಿಯಾಗಿ ಸಪ್ರೇಟ್ ಆಗಿಬಿಡ್ತೀವ, ಅಷ್ಟು ಈಸಿಯಾಗಿ ಬಿಟ್ಟೋಗ್ಬಿಡ್ತಾರ? ನೋ, ಅಷ್ಟು ಈಸಿಯಾಗಿ ತಪ್ಪಿಸ್ಕೊಳ್ಳೋಕ್ಕಾಗಲ್ಲ ನಿಮ್ಮಿಂದ.
ಓಕೆ. ಯಾಕಂದರೆ ನಿಮ್ಮಿಬ್ಬರ ಮಧ್ಯೆ ಆ ಬಾಂಡಿಂಗ್ ಆ ಥರ ಇದೆ. ನಿಮ್ಮ ಹತ್ರ ಅವರು ಹಂಚ್ಕೊಳ್ಳೋವಂಥ ಎಲ್ಲ ವಿಷಯಗಳನ್ನು, ನಿಮ್ಮ ಹತ್ರ ಹಂಚ್ಕೊಂಡಿರೋವಂಥ ವಿಷಯಗಳನ್ನು ಏನು ಹೇಳ್ಬೋದು, ಒಂದು ಓಪನ್ ಮೈಂಡಿಂದ, ಒಂದು ಇವ್ರು ನನ್ನ ಸೋಲ್ಮೇಟ್, ಇವರೇ ನನ್ನ ವ್ಯಕ್ತಿ, ಇವ್ರ ಹತ್ರ ನಾನು ಎಲ್ಲ ವಿಷಯನ ಹೇಳ್ಕೊಳ್ಬೇಕು ಅನ್ನೋ ಒಂದು ಮನಸ್ಥಿತಿಯಿಂದ ನಿಮ್ಮ ಹತ್ರ ಅವ್ರು ಹೇಳ್ಕೊಂಡಿದ್ದಾರೆ ಪ್ರತಿಯೊಂದು ವಿಷಯನೂ. ಆ ಥರ ಒಂದು ಅಟ್ಯಾಚ್ಮೆಂಟ್ ನಿಮ್ಮಿಬ್ಬರ ಮಧ್ಯೆ ಇದೆ. ಒಂದು ಓಪನ್ ಅಪ್ ಆಗಿ ಎಲ್ಲ ವಿಷಯಗಳನ್ನು ಶೇರ್ ಮಾಡ್ಕೊಳ್ಳೋಂಥ ಒಂದು ಆ ಬಾಂಡಿಂಗ್ ಇದೆ ಅಂತ ಹೇಳಿದ್ರೆ, ಎಲ್ಲೋ ಒಂದು ಕಡೆ ನಿಮ್ಮಿಬ್ಬರ ಮಧ್ಯೆ ಆ ಸ್ಟ್ರಾಂಗ್ ಅಟ್ರಾಕ್ಷನ್ ಇದ್ದೇ ಇದೆ. ಅದನ್ನು ನಿಮ್ಮಿಬ್ಬರ ಮಧ್ಯೆ ಅದನ್ನು ದೂರ ಮಾಡಲಿಕ್ಕೆ ಚಾನ್ಸೇ ಇಲ್ಲ. ಓಕೆ. ಇಲ್ಲಿ ನೀವು ತುಂಬ ಹೆದರ್ಕೊಂಡಿರ್ಬೋದು, ತುಂಬ ಜನ ಹೆದರ್ಕೊಂಡಿದ್ದೀರಾ ಕೂಡ, ಇಲ್ಲಿಂದ ನನ್ನ ಪರ್ಸನ್ ಎಲ್ಲಿ ನನ್ನನ್ನು ದೂರ ಮಾಡಿಬಿಡ್ತಾರೇನೋ, ದೂರ ಆಗ್ತಾರೇನೋ. ನೋ, ಇಲ್ಲಿ ಏನೂ ದೂರ ಆಗಲ್ಲ. ನಿಮ್ಮನ್ನು ಅವರು ತುಂಬಾ ನೆನಪಿಸ್ಕೊಳ್ತಿದ್ದಾರೆ. ನೀವೆಷ್ಟು ಅವ್ರನ್ನ ನೆನಪಿಸ್ಕೊಳ್ತೀರಾ, ಅವರು ಕೂಡ ಅಷ್ಟೇ ನೆನಪಿಸ್ಕೊಳ್ತಾರೆ. ಸರಿ ಆಗುತ್ತೆ, ಆದಷ್ಟು ಬೇಗ ಸರಿಯಾಗುವಂಥ ಚಾನ್ಸಸ್ ಇದೆ. ಬಟ್ ಒಂದು ಟೈಮ್ ಅನ್ನುವಂಥ ಒಂದು ಇದೆ ಅಲ್ವಾ, ಆ ಟೈಮಲ್ಲಿ ಆಗತ್ತೆ. ಅದಕ್ಕೆ ಆದಂಥ ಒಂದು ಟೈಮ್ ಇದ್ದೇ ಇರತ್ತೆ ಅಲ್ವಾ. ಒಂದು ಹುಲ್ಲುಕಡ್ಡಿ ಅಲಗಾಡ್ಬೇಕಂತ ಹೇಳಿದ್ರು ಅದಕ್ಕೆ ಸಮಯ ಬಂದಾಗ ಮಾತ್ರ ಅಲಗಾಡುತ್ತೆ. ಗಾಳಿ ಬಂತು ಅಂತ ಅಷ್ಟ ಅಲಗಾಡುತ್ತೆ. ಗಾಳಿ ಇಲ್ಲ ಅಂದರೆ ಆ ಹುಲ್ಲುಕಡ್ಡಿ ಅಲಗಾಡ್ಲಿಕ್ಕೆ ಚಾನ್ಸೇ ಇಲ್ಲ ಅಲ್ವಾ. ಅದೇ ಥರನ ನಮ್ಮ ಜೀವನದಲ್ಲಿ ಗಾಳಿ ಅನ್ನುವಂಥದ್ದು, ಆ ಸಮಸ್ಯೆ ಅನ್ನೋದು ಹೋಗ್ಬೇಕಂದ್ರೆ ಆ ಗಾಳಿ ಬಂದು ಆ ಸಮಸ್ಯೆ ಅನ್ನೋದು ಎಳ್ಕೊಂಡು ಹೋಗ್ಬೇಕು. ಅವಾಗಲೇ ಖುಷಿ ಅನ್ನೋದು ಬರುತ್ತೆ. ಅಲ್ಲಿವರೆಗೆ ನೀವೇನು ಮಾಡಬೇಕು, ವೆಯ್ಟ್ ಮಾಡ್ತಾ ಇರಬೇಕು. ಅಷ್ಟೇ ಇರೋವಂಥದ್ದು. ವೆಯ್ಟ್ ಮಾಡೋದು ಹೇಗೆ, ಒಂದು ಪಾಸಿಟಿವ್ ಮೈಂಡ್ಸೆಟ್ಟಿಂದ, ಒಂದು ಪಾಸಿಟಿವ್ ವೇಯಿಂದ ವೆಯ್ಟ್ ಮಾಡಬೇಕಾಗತ್ತೆ. ಯಾರಿಗೋಸ್ಕರ? ನಿಮ್ಮ ವ್ಯಕ್ತಿಗೋಸ್ಕರ ನೀವು ವೆಯ್ಟ್ ಮಾಡ್ತಾ ಇದ್ದೀರಾ. ನೀವು ಇಷ್ಟಪಟ್ಟಂಥ ವ್ಯಕ್ತಿಗೋಸ್ಕರ, ನೀವು ಇಷ್ಟಪಟ್ಟಿರೋಂಥ ವ್ಯಕ್ತಿ ನಿಮ್ಮ ಲೈಫಿಗೆ ಬರಲಿ ಅಂತೇಳಿ ನೀವು ವೆಯ್ಟ್ ಮಾಡ್ತಿದ್ದೀರಾ. ಆ ಥರ ಇರಬೇಕು. ಇವನಿಗೋಸ್ಕರ ನಾನು ಯಾಕೆ ಕಾಯಲಿ, ಅಥವಾ ಇವಳಿಗೋಸ್ಕರ ನಾನು ಯಾಕೆ ಕಾಯಬೇಕು, ನಾನು ಇವನಿಗೋಸ್ಕರ ಇಷ್ಟು ದಿನ ಕಾಯಬೇಕಾ? ನೋ, ನಿಮ್ಮ ವ್ಯಕ್ತಿ ಈಗ ನೋಡಿ, ಏನೋ ಒಂದು ಟೈಮಲ್ಲಿ ನೀವಿಬ್ಬರ ಮಧ್ಯೆ ಜಗಳ ಆಗಿದೆ, ಮನಸ್ತಾಪ ಬಂದಿದೆ ಅಂತ ಹೇಳಿದ್ರೆ, ಎಸ್ ಡೆಫಿನೆಟ್ಲಿ ಬಂದಿದೆ, ಒಂದು ಕೆಟ್ಟ ಟೈಮಲ್ಲಿ ಬಂದಿದೆ. ಸೊ ಆ ಟೈಮ್ ಕಳೆದು ಹೋದ್ಮೇಲೆ ನಿಮಗೆ ಅನಿಸುತ್ತೆ ಈ ಥರ ಜಗಳ ಮಾಡ್ಕೊಂಡಿದ್ದು ನಾವೇನಾ ಅಂತ ಹೇಳಿ ಅಲ್ವಾ. ಆ ಟೈಮ್ ಹೋಗೋರಿಗೆ ಏನು ಮಾಡಬೇಕು, ಸ್ವಲ್ಪ ದಿನ ಟೈಮ್ನ ತಡೆ ಹಿಡಿಬೇಕು. ಏನೇ ಸಿಟ್ಟು, ಏನೇ ಕೋಪ ಇತ್ತು ಅದನ್ನು ತಡೆ ಹಿಡಿಬೇಕು. ಮತ್ತೆ ಏನು ಕೋಪದಿಂದ ಕೊಯ್ಕೊಂಡ ಮೂಗು ಮತ್ತೆ ಬರಲ್ಲ ಅಲ್ವಾ, ಗಾದೆ ಕೇಳಿದ್ದೀರಾ. ಅದೇ ಥರನೇ ಕೋಪದಲ್ಲಿ ಏನೇ ನೀವಿಬ್ಬರು ಗಂಡ ಹೆಂಡತಿ ಆಗಿರ್ಬೋದು, ಪಾರ್ಟ್ನರ್ ಆಗಿರ್ಬೋದು, ಜಗಳ ಮಾಡಿಕೊಂಡು ಕಿತ್ತಾಡ್ಕೊತೀರಾ. ಬಟ್ ಆ ಮಾತುಗಳು ಮನಸ್ಸಲ್ಲೇ ಇರುತ್ತೆ, ಮನಸ್ಸಲ್ಲೇ ಉಳ್ಕೊಂಡಿರತ್ತೆ. ಅವತ್ತಿನ ದಿನ ಇವಳು ಹಿಂಗೆ ಹೇಳಿದ್ದು ಅಥವಾ ಇವನು ಹಿಂಗೆ ಹೇಳಿದ ಅಂಥೇಳಿ ಮಾತಾಡಬೇಡಿ. ಆದಷ್ಟು ಮಾತಾಡಬೇಡಿ, ಸೈಲೆಂಟಾಗಿರಿ. ಎಲ್ಲದೂ ಕೂಡ ಒಳ್ಳೆಯದಾಗುತ್ತೆ. ನೀವೆಷ್ಟು ಅವರು ನೆನಪು ಮಾಡ್ಕೊಳ್ತೀರಾ, ಅವರು ನಿಮ್ಮನ್ನು ಅಷ್ಟೇ ನೆನಪಿಸ್ಕೊಳ್ತಿದ್ದಾರೆ. ಓಕೆ. ಗಾಡ್ ಬ್ಲೆಸ್ ಯು. ಈ ಒಂದು ರೀಡಿಂಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಗ್ತೇನೆ. ಅಲ್ಲಿವರೆಗೆ ಟೇಕ್ ಕೇರ್ ಆ್ಯಂಡ್ ಗಾಡ್ ಬ್ಲೆಸ್ ಯು ಆಲ್.